ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಸಿಂಹರಾಶಿಯ ಮೇ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ಈ ಒಂದು ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಜೀವನದ ವಿವಿಧ ಒಂದು ಅಂಶಗಳ ಬಗ್ಗೆ ಹೆಚ್ಚಿನ ಗಮನವನ್ನು ತಾವು ಹರಿಸ್ತಾ ಇರ್ತೀರಿ. ವ್ಯಕ್ತಿಯ ಒಂದು ದೃಷ್ಟಿಕೋನದಿಂದ ನಾವು ನೋಡೋದಾದರೆ ಒಂದು ಅನುಕೂಲಗಳು ತಮಗೆ ಹೆಚ್ಚಾಗಿರುತ್ತೆ. ತಿಂಗಳ ಪ್ರಾರಂಭದಲ್ಲೇ 10ನೇ ಮನೆಯ ಒಂದು ಅಧಿಪತಿ ಶುಕ್ರನು 9ನೇ ಮನೆಯಲ್ಲಿ ಒಂದು ಉತ್ತಮವಾದಂಥ ಬೆಳವಣಿಗೆಯಲ್ಲಿರೋದ್ರಿಂದ ಸೂರ್ಯ ಮತ್ತು ಗುರುಗಳೊಂದಿಗೆ ಕುಳಿತಿರೋದ್ರಿಂದ ತಮ್ಮ ಒಂದು ಜೀವನದಲ್ಲಿ ಒಂದು ಬೆಳವಣಿಗೆಗಳು, ಉದ್ಯೋಗ ಕ್ಷೇತ್ರದಲ್ಲಿ ವರ್ಗಾವಣೆಗಳಾಗುವಂಥದ್ದು, ಉದ್ಯಮಿಗಳಿಗೆ ಕೆಲವೊಂದು ಅನುಕೂಲಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. 7ನೇ ಮನೆಯ ಒಂದು ಅಧಿಪತಿ ಶನಿ 7ನೇ ಮನೆಯಲ್ಲಿ ವ್ಯಾಪಾರಕ್ಕೆ ಬಲವನ್ನು ನೀಡ್ತಾ ಇರ್ತಾನೆ. ನೀವು ವಿದ್ಯಾರ್ಥಿಗಳಿಗೆ ಒಂದು ಹೇಳೋದಾದರೆ 5ನೇ ಮನೆಯ ಒಂದು ಅಧಿಪತಿ ಗುರು ಇಡೀ ತಿಂಗಳು 9ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ನಿಮಗೆ ಶಿಕ್ಷಣಿಕದಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆ, ವಿವಿಧ ಕ್ಷೇತ್ರಗಳಲ್ಲಿ ಒಂದು ಪ್ರಗತಿಯನ್ನು ಸಹಿತ ತಾವಿಲ್ಲಿ ಕಾಣಬಹುದಾಗುತ್ತೆ. ಮತ್ತು ಈ ತಿಂಗಳು ಒಂದು ಗುರುವಿನ ಒಂದು 9ನೇ ಮನೆಯಲ್ಲಿ ಉತ್ತಮವಾದಂಥ ಬೆಳವಣಿಗೆಗಳಿರೋದ್ರಿಂದ ಪ್ರೀತಿ ವಿಚಾರದಲ್ಲಿ ಒಂದು ಸಂಗಾತಿಗಳೊಂದಿಗೆ ಹೆಚ್ಚಿನ ಒಂದು ಪ್ರಭಾವಗಳು ಸಹಿತ ತಮಗಿಲ್ಲಿ ಕಂಡುಬರುತ್ತೆ. ಅವರಿಂದ ಕೆಲವೊಂದು ಪ್ರೀತಿ ವಿಚಾರದಲ್ಲಿ ಬೆಳವಣಿಗೆಗಳು ಸಹಿತ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ ತಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಕೆಲವೊಂದು ಏರುಪೇರುಗಳಾಗುವಂಥದ್ದು ಮತ್ತು ತಮ್ಮ ಒಂದು ಏರಿಳಿತಗಳಾಗುವಂಥದ್ದಾಗಿರುತ್ತೆ. ಆರೋಗ್ಯದಲ್ಲೂ ಸ್ವಲ್ಪ ಏರಿಳಿತಗಳಾಗುವಂಥದ್ದಾಗಿರುತ್ತೆ. ಸಿಂಹರಾಶಿಯು ಒಂದು ಲೀಡರ್ಶಿಪ್ ಕ್ವಾಲಿಟಿನ ತಾವಿಲ್ಲಿ ಮೇಂಟೈನ್ ಮಾಡ್ತೀರಿ. ಮತ್ತು ಅಪೇಕ್ಷೆಗೂ ಮೀರದಂತಹ ತಮ್ಮ ಒಂದು ಪರಿಶ್ರಮಕ್ಕೂ ಮೀರದಂತಹ ಒಂದು ಅಪೇಕ್ಷೆಗೂ ಮೀರದಂತಹ ಕೆಲವೊಂದು ಬೆಳವಣಿಗೆಗಳು ತಮಗಿಲ್ಲಿ ಆಗ್ತಾ ಇರುತ್ತೆ. ಇಡೀ ತಿಂಗಳು ತಮಗೆ ಏರಿಳಿತಗಳು ಕಂಡು ಬಂದರೂ ಸಹಿತ ಆದಷ್ಟು ಸಹಿತ ತಮ್ಮ ಒಂದು ಜೀವನದಲ್ಲಿ ಬುಧನ ಒಂದು ರಾಹು ಮತ್ತು ಮಂಗಳನ ಒಂದು ಅಂಗಾರಕ ದೋಷಗಳು ಸಹಿತ ತಮಗಿಲ್ಲಿ ಉಪಸ್ಥಿತಿಯಲ್ಲಿರುತ್ತೆ. ಮತ್ತು ತಮ್ಮ ಒಂದು ಆರೋಗ್ಯದ ಜೀವನದಲ್ಲಿ ಕೆಲವೊಂದು ಬೆಳವಣಿಗೆಗಳಾಗ್ತಾ ಇರುತ್ತೆ. ವಿವಿಧ ರೀತಿಯ ಒಂದು ದೈಹಿಕವಾದಂಥ ತೊಂದರೆಗಳು ಸಹಿತ ತಮಗಿಲ್ಲಿ ಬರ್ತಾ ಇರುತ್ತೆ. ಶಸ್ತ್ರಚಿಕಿತ್ಸೆಗಳಿಗೆ ತಾವಿಲ್ಲಿ ಹೋಗಬೇಕಾಗುವಂಥ ಸಾಧ್ಯತೆಗಳು ಸಹಿತ ಇಲ್ಲಿ ಕಂಡು ಬರ್ತಾ ಇರುತ್ತೆ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ಸಿಂಹರಾಶಿಯವರು ಆದಷ್ಟು ಸಹಿತ ತಮ್ಮ ಜೀವನದ ಮೌಲ್ಯದ ಬಗ್ಗೆ ತಾವಿಲ್ಲಿ ಯೋಚನೆ ಮಾಡ್ತಾ ಇರ್ತೀರಿ. ಮತ್ತು ವಿದ್ಯಾರ್ಥಿಗಳು ಅವರ ಒಂದು ಉನ್ನತ ಶಿಕ್ಷಣಕ್ಕೋಸ್ಕರ ವಿದೇಶ ಪ್ರಯಾಣವನ್ನು ಸಹಿತ ಅವರಿಲ್ಲಿ ಮಾಡ್ಬೋದಾಗಿರುತ್ತೆ. ಮತ್ತು ಆರ್ಥಿಕವಾದಂಥ ಬೆಳವಣಿಗೆಗಳು ಸಹಿತ ಇಲ್ಲಿ ಕಂಡುಬರುತ್ತೆ. ಮತ್ತು ವಿದೇಶ ಜೀವನದಲ್ಲೂ ಸಹಿತ ಉತ್ತಮವಾದಂಥ ಒಂದು ಜಾಬ್ ಫೆಸಿಲಿಟಿಗಳು ಸಹಿತ ಅವ್ರಿಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತು ಆರ್ಥಿಕವಾದಂಥ ಲಾಭದ ಜೊತೆಗೆ ಬೆಳವಣಿಗೆಗಳು ಸಹಿತ ಆಗ್ತಾ ಹೋಗುತ್ತೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ ಒಂದು ಸಿಂಹರಾಶಿಯವರಿಗೆ ಒಂದು ಅನುಕೂಲಗಳೇ ಹೆಚ್ಚಾಗಿರುತ್ತೆ ಈ ಒಂದು ಮೇ ತಿಂಗಳಲ್ಲಿ. ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ ವಿಜಯವನ್ನು ಸಾಧಿಸುವಂಥದ್ದಾಗಿರ್ಬೋದು, ಮತ್ತು ಬೆಳವಣಿಗೆಯಲ್ಲಿ ಲಾಭಗಳನ್ನು ಬರುವಂಥದ್ದಾಗಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಿ ಆಗಿರುವಂಥದ್ದಾಗಿರ್ಬೋದು, ಚಲನಚಿತ್ರಗಳು ಯಾವುದಾದ್ರು ಬಿಡುಗಡೆ ಆಗಿದ್ದರೆ ಅವ್ರಿಗೂ ಸಹಿತ ಅವ್ರದ್ದು ಸಿಂಹರಾಶಿ ಇದ್ದರೆ ಅವ್ರಿಗೂ ಸಹಿತ ಆ ಚಲನಚಿತ್ರ ಅವರಿಗೆ ಲಾಭವನ್ನು ತಂದುಕೊಡುವಂಥದ್ದಾಗಿರ್ಬೋದು, ನಿರ್ಮಾಪಕರಿಗಾಗಿರ್ಬೋದು, ಅಥವಾ ಇಡೀ ಒಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಕ್ಷೇತ್ರದವರೆಗೂ ಸಹಿತ ಸಿಂಹರಾಶಿಯಲ್ಲಿ ಹೆಚ್ಚಿನ ಒಂದು ಲಾಭಗಳು ಕಂಡು ಬರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ತಾವು 6 ಅನ್ನುವಂಥ ಸಂಖ್ಯೆಯನ್ನು ತಾವಿಲ್ಲಿ ಲಾಭವನ್ನಾಗಿ ತೆಗೆದುಕೊಳ್ಬೇಕಾಗುತ್ತೆ. ಆದಷ್ಟು ಸಹಿತ ತಾವು ಶ್ವೇತ ಬಣ್ಣವನ್ನು ಮತ್ತು ಕೆಂಪು ಬಣ್ಣವನ್ನು ತಾವು ಧಾರಣೆಯನ್ನು ಮಾಡುವಂಥದ್ದು ಅತಿ ಉತ್ತಮವಾಗಿರುತ್ತೆ ಈ ತಿಂಗಳು. ಆದಷ್ಟು ಸಹಿತ ತಾವು ಶಿವನ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಶಿವನಿಗೆ ಬಿಲ್ವಪತ್ರೆ ಜೊತೆಗೆ ಹಾಲನ್ನು ಸಹಿತ ಅರ್ಪಣೆಯನ್ನು ಮಾಡುವಂಥದ್ದು ಅತಿ ಉತ್ತಮವಾಗಿರುತ್ತೆ. ಸಿಂಹರಾಶಿಯವರಿಗೆ ತಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ತುಂಬಾ ಜಾಗೃತಿಯಾಗಿರಿ, ವ್ಯಾಯಾಮ ಮಾಡಿ, ಯೋಗಾಸನಗಳ ಬಗ್ಗೆ ಸ್ವಲ್ಪ ವಿಚಾರವನ್ನು ಮಾಡೋದು ಅತಿ ಉತ್ತಮವಾಗಿರುತ್ತೆ. ಮತ್ತು ಸಾಧ್ಯವಾದಷ್ಟು ಸಹಿತ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರದ ಜೊತೆಗೆ ಮೃತ್ಯುಂಜಯ ಮಂತ್ರವನ್ನು ಸಹಿತ ತಾವು ಪಠನೆಯನ್ನು ಮಾಡುವಂಥದ್ದು ಅತಿ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗಿತ್ತು. ಇದಾಗಿತ್ತು ನಮ್ಮ ಒಂದು ಸಿಂಹರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ. ಇದೇ ರೀತಿ ನಮ್ಮ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ರತಿಯೊಂದು ವಿಚಾರಗಳನ್ನು ಸಹಿತ ತಾವು ಹಂಚ್ಕೊಳ್ಬೋದು ಅಂತ ಹೇಳ್ತಾ ನಮ್ಮ ಒಂದು ಜ್ಯೋತಿಷ್ಯ ದ್ವೀಪದ ಒಂದು ಅನುಷ್ಠಾನವನ್ನು ಸಹಿತ ನಾವಿಲ್ಲಿ ತಿಳಿಸ್ತಾ ಇದ್ವಿ ತಮಗೆ. ತಾಯಿ ಜಗನ್ಮಾತೆ, ನನ್ನ ಆರಾಧ್ಯ ದೈವ ಆಗಿರುವಂಥ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.